Welcome to Chikkamangaluru, also known as Malenadu, the land of rain. Let me take you to the virtual travel experience to Chikkamangaluru. So, ಮನೆಯಲ್ಲಿ ಕೂತ್ಕೊಂಡು ಪಾಪ್ಕಾರ್ನ್ ತಿನ್ಕೊಂಡು ಎಂಜಾಯ್ ದ ಬ್ಯೂಟಿಫುಲ್ ನಮ್ಮ ಮನೆ. ಓ ಮೈ ಗಾಡ್ ಗಾಯ್ಸ್, ಏನ್ ಮಳೆ ಇದು. ಮಳೆಯಲ್ಲಿ ಜೊತೆಯಲ್ಲಿ ಆಗುತ್ತೆ. ಆ ಟೋನ್ ಮಾತ್ರ ಆಗಿಲ್ಲ. ಸೊ ದ ಟೈಮ್ ಇಸ್ 4:50 ಆಗಿದೆ. ಸೊ ಮೊದಲು ನಮ್ಮ ಇಂಟ್ರೋ ಸ್ಟಾರ್ಟ್ ಮಾಡೋಣ. ಸೊ ಹೆಲೋ ಎಲ್ರಿಗೂ ನಮಸ್ಕಾರ. ದಿಸ್ ದ K19 ಬೈಕ್ ಫ್ರಮ್ ಮ್ಯಾಂಗಲೂರು. ಹೇಗಿದ್ರೆ ಎಲ್ರು ಕೂಡ, ಐ ಹೋಪ್ ಎಲ್ರು ಕೂಡ ಚೆನ್ನಾಗಿದ್ದೀರಾ. ಆ್ಯಂಡ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವಾಗ ಬನ್ನಿ ಕಾರೊಂದು ಮೊದಲು ಹೊರಗೆ ತೆಗಿಯೋಣ, ಮತ್ತೆ ಮಾತಾಡೋಣ. ಡೀಸೆಲ್ ಇಲ್ಲ ಕಾರಲ್ಲಿ. ಮಳೆ ನೋಡಿ ಅಪ್ಪ, ನಮ್ಮ ಡೆಕ್ಸಿಯಲ್ಲಿ ಹೊರಗಿದ್ದಾರೆ, ಅದು ಫೋಕಸ್ ಆಗ್ತಿಲ್ಲ, ನೀರಿಗೆ ಫೋಕಸ್ ಆಗಿದೆ. ಕ್ರೇಜಿ ಆಲ್ ಸೆಟ್. ಇನ್ನು ಅವ್ನು ನಮ್ಮ ಹುಡುಗೊಬ್ಬ ಮಾತ್ರ ಈಗಿದ್ದಾನೆ. ಮತ್ತೆ ಡೈರೆಕ್ಟ್ ನಮ್ಮ ನಿತೀಶ್ ಮನೆ ಆದ್ಮೇಲೆ ನಮ್ಮ ಆನೆ ಮರಿ ಮನೆಗೆ ಹೋಗ್ಬೇಕು. ನಮ್ಮ ಹೊಸ ಹುಡುಗ ಬಂದಿದ್ದಾನೆ ನೋಡಿ, ಲಕಿತ್ ಅಂತ ಅವನ ಹೆಸರು. ಸೊ ಓಂ ನಮ ಶಿವಾಯ ಅಂತ ಹೇಳ್ಕೊಂಡು ಹೊರಡೋಣ. ಏನು ಹಾಗೆ ಹೆದರ್ತಾನೆ, ಎಷ್ಟು ದೊಡ್ಡ ಕೋಣ ಅಲ್ಲ ಮಾರಾಯ. ಹಿಂಗೆ ಟೈಮ್ ಸೆನ್ಸ್ ಅಂತ ಏನಿಲ್ವಾ? ಅಲ್ಲ ಟೈಮ್ ಎಷ್ಟಾಯ್ತು ಅಂತ ಹೇಳು. ಅಲ್ಲ ಇಲ್ಲಿ ಕೆಳಗೆ ಬಂದಾನೆ, ಎಷ್ಟೊತ್ತು ನಿಲ್ಲುದು ನಿಂಗೆ? ಬಾಯ್ಸ್ ಅಂಡ್ ಗರ್ಲ್ಸ್, ನಮ್ಮ ನಿಗಬಾಯಿ ಬಂದ್ರು ನೋಡಿ. ನಿಗಬಾಯ್ ಒಂದು ಆಡಿಯನ್ಸ್ಗೆ ಮತ್ತೆ ಬಂದಿದ್ದೀವಿ ಈ ಸಲ ನಮ್ಮ ಜೊತೆ. ಕೋಲ್ಕಡ್ಡಿ ಹೋಗೋಣ. ಲೆಟ್ಸ್ ಗೋ. ಡ್ರೈವರ್ ಗಾಡಿ ತಪ್ಪಿ. ಆನೆ ಮಾರಿ ಬರುವಾಗ ಅಲ್ಲಿ ಫುಲ್ಲು ಅಮ್ಮ ದೂನಲ್ಲಿರುವ ಮನುಷ್ಯ ಅಂದ್ಯಾ ದುಬೈಗೆ ಬಿದ್ದಾಡ್ತೀನಂತ. ಆನೆ ಮಾರಿ ಬ್ರೋ, ಇವನು ಗೊತ್ತಿದ್ಯಾ? ಕನ್ನಡ ಅಲ್ಲ, ಕನ್ನಡ ಏ ಹಾತಿ ಅಮರ ಹಾತಿ ಬಾಯ್. ಸೊ ಡೀಸೆಲ್ ಫುಲ್ ಮಾಡಿ ಆಯ್ತು, ಇವಾಗ ಹೊರಡೋಣ. ಇನ್ನು ಡೀಸೆಲ್ ಫುಲ್ ಮಾಡಿ ಈ ಮಳೆಗೆ ಒಂದು ಬಿಸಿ ಕಾಫಿ ಕುಡಿಲೇಬೇಕಲ್ವ. ಹಾಗೆ ಬಂಟ್ವಾಳ ಟೋಲ್ನಲ್ಲಿ ಒಂದು ಸಣ್ಣ ಬ್ರೇಕ್ ತಗೊಂಡು ನಮ್ಮ ಮುಂದಿನ ಪಯಣ ನಾವು ಶುರು ಮಾಡಿ. ಇಷ್ಟೇ ಗೇಟಿಯಲ್ಲಿ ಬ್ರೇಕ್ ಅಂತೆ ನಮ್ಮ ನಿಗಬಾಯ್ ಹೇಳಿದ್ರು. ಬ್ಲ್ಯಾಕ್ ಬ್ಯೂಟಿ, ಸಾರಿ ಬ್ಯೂಟಿ ಅಲ್ಲ ಅವನು. ಕಲ್ಲಕ್ಕದಾರಿನಲ್ಲಿ ಹೋಗುವಾಗ KT ಹೋಟೆಲಿಗೆ ಒಂದು ಹೋಗದಿರ್ಲಿಕ್ಕಾಗುತ್ತಾ? ಅಬ್ಬಬ್ಬ, KT ಹೋಟೆಲಿನ ಪಲಾವ್ ಆಗಲಿ ಅಥವಾ ಬೇರೆ ತಿಂಡಿ ಆಗಲಿ, ನೋ ಕಮೆಂಟ್. ಆ್ಯಂಡ್ ಕಾಫಿ ಅಂತೂ ಹೇಳೋದೇ ಬೇಡ. KT ಬ್ರೇಕ್ಫಾಸ್ಟ್ ಮಾಡಿ ಇವಾಗ ಹೊರಡ್ತಿದ್ದೇವೆ. ನಮ್ಮ ಆನೆ ಮಾರಿ ಕೂತ್ಕೊಳ್ಳೋ ನೋಡಿ, ಗಾಡಿ ಆಚೆ. ಅದು ಯಾವ ಗಾಡಿ ಕೂಡ ಆಗಲಿ, ಗಾಡಿ ಒಂದು ಈಚೆ ಆಗುತ್ತೆ. ಗಾಡಿಯ ಈಚೆಗೆ ಹಂಬಲಿಸಿದೆ ಮನ.
ಬ್ರೇಕ್ಫಾಸ್ಟ್ ಮಾಡಿಕೊಂಡು ಚಾರ್ಮಾಡಿ ಹೊರಟ್ವಿ. ಆ್ಯಂಡ್ ದ ಚಾರ್ಮಾಡಿ ಸೀನ್ ವಾಸ್ ಡ್ಯಾಮ್. ಚೆಕ್ ಔಟ್ ದ ಚಾರ್ಮಾಡಿ ವ್ಯೂ. ಬ್ರೋ, ವ್ಯೂ ನೋಡಿ, ಐ ಮಸ್ಟ್ ಸೇ ದಿಸ್ ಈಸ್ ದ ಬ್ಯೂಟಿಫುಲ್ ಘಾಟ್. ಚಾರ್ಮಾಡಿ ಡ್ಯಾಮ್ ಬ್ಯೂಟಿಫುಲ್ ಗೈಸ್. ಇವಾಗ ಸೊ ಡ್ಯಾಮ್ ಸೊ ಯಾರಿಗಾದ್ರೂ ಬರ್ಲಿಕ್ಕಿದ್ರೆ ಬನ್ನಿ, ಮಾತ್ರ ಇಲ್ಲಿ ಒಂದು ಸ್ವಲ್ಪ ಕೇರ್ಫುಲ್ ಆಗಿರಿ. ಬಿಕಾಸ್ ಬಸ್ಸಿನವರು ಒಟ್ರಾಸಿ ಬರ್ತಿದ್ದಾರೆ, ಮತ್ತೆ ಸ್ಲಿಪ್ ಆಗುತ್ತೆ ರೋಡು. ಕೇರ್ಫುಲ್ ಆಗಿ ಬನ್ನಿ ಬರುವವರು. ಸುಂದರವಾದ ಚಾರ್ಮಾಡಿ ಘಾಟನ್ನು ಎಂಜಾಯ್ ಮಾಡ್ತಾ ನಾವು ಹೊರಟ್ವಿ. ಆ್ಯಂಡ್ ದೆನ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಲೇಡೀಸ್ ಅಂಡ್ ಜೆಂಟ್ಲ್ಮೆನ್, ಇವಾಗ ಇನ್ನೊಂದು ಬ್ರೇಕ್ ತಗೊಂಡಿದ್ದೇವೆ. ಗಾಳಿ ಬರ್ತಿದೆ, ಮಳೆ ಕೂಡ ಇದೆ, ಹನಿ ಫೀಲಿಂಗ್. ಬೈಕಲ್ಲಿ ಹೋಗುವುದು ಫೀಲಿಂಗ್ ಬೇರೆ, ಆ್ಯಂಡ್ ಕಾರಲ್ಲಿ ಬರೋದು ಫೀಲಿಂಗ್ ಬೇರೆ. ಬನ್ನಿ ಇವಾಗ ಒಂದು ಬಿಸಿ ಬಿಸಿ ಚಳಿಗೆ ಬಿಸಿ ಬೇಕಂತ ಜೋಳ ಶಾಪ್ ಮುಂದೆ ಸ್ಟಾಪ್ ಮಾಡಿದ್ವಿ. ಆದರೆ ಶಾಪ್ಕೀಪರ್ ಹತ್ರ ಹೋಗಿ ಕೇಳಿದಾಗ ಹೀ ಟೋಲ್ಡ್ ಕೆಂಡ ಇನ್ನಷ್ಟೇ ರೆಡಿ ಆಗಬೇಕು. ಸೊ ನನ್ನ ಕಣ್ಣಿಗೆ ಪೈನಾಪಲ್ ಬಿತ್ತು. ಪೈನಾಪಲ್ ತೆಗೊಂಡು ಶೇರಿಂಗ್ ಇಸ್ ಕೇರಿಂಗ್ ಅಂತ ನಾವು 4 ಜನ ಶೇರ್ ಮಾಡಿ ತಿನ್ಕೊಂಡು ನಮ್ಮ ನಿತೀಶ್ ಅವರ ಫೋಟೋಶೂಟ್ ಮುಗಿಸ್ಕೊಂಡು ನಮ್ಮ ಪಯಣ ಇನ್ನೊಮ್ಮೆ ಶುರುವಾಯಿತು ಟುವರ್ಡ್ಸ್ ದೇವರ ಮನೆ. ದೇವರ ಮನೆ ರೀಚ್ ಆಗಿದ್ವಿ. ಆ್ಯಂಡ್ ಫಾಗ್ ರೋಡಿ ಮುಂದೆ ಪಾರ್ಕಿಂಗ್ ಕ್ರೇಜಿ, ಏನು ಕೂಡ ಕಾಣಿಸ್ತಿಲ್ಲ ರೋಡ್ ಮುಂದೆ. ಫುಲ್ಲು ಬ್ಲೈಂಡ್ ಸ್ಪಾಟ್. ಮುಂದೆಂದ ನೋಡಿ ಜನರು ಹೋಗ್ತಿದ್ದಾರೆ, ಭಾಷೆ ಇಲ್ಲ, ರೋಡ್ ಮಿಡ್ಲಲ್ಲಿ ಹೋಗ್ತಿದ್ದಾರೆ ಮಾಡಿ. ಕ್ರೇಜಿ ಮುಂದೆಂದ ಕ್ರೇಜ್ ಅಲ್ವಾ, ಹೇಗೆ ಇರ್ಬೋದು. ಗಾಳಿ ಬರ್ತಿದೆ. ಕ್ಲೌಡ್ ಮಿಡಲಲ್ಲಿ ಜೋರಾದ ಗಾಳಿ, ಹನಿ ಮಳೆ. ಇಟ್ ವಾಸ್ ಅ ಬೆಸ್ಟ್ ಫೀಲಿಂಗ್. ಕೊಡೆ ಓಪನ್ ಮಾಡಲಿಕ್ಕೆ ಕಷ್ಟ, ಓಪನ್ ಮಾಡಿದ ಮೇಲೆ ಹಿಡಿಯೋಕ್ಕೆ ಕೂಡ ಕಷ್ಟ ಆಗ್ತಿತ್ತು, ಅಷ್ಟು ಜೋರು ಗಾಳಿ ಬರ್ತಿತ್ತು. ಇನ್ಫ್ಯಾಕ್ಟ್ ನಿಲ್ಲೋಕ್ಕೆ ಕೂಡ ಕಷ್ಟ ಆಗ್ತಿತ್ತು, ಅಷ್ಟೊಂದು ಗಾಳಿ. ಆ್ಯಂಡ್ ದ ಫೀಲಿಂಗ್ ವಾಸ್ ಮಳೆ ಬರ್ತಿದೆ, ಇಲ್ಲಿ ಕೊಡೆ ಓಪನ್ ಮಾಡ್ಲಿಕ್ಕೆ ಕೂಡ ಆಗ್ತಿಲ್ಲ. ಅಡ್ಡಂತಲೇ ಡ್ಯಾಮ್ ಜೋರು ಮಳೆ ಬರ್ತಿದೆ. ನಾನು ಮತ್ತು ಬೀಬಾಯಿ ಒಂದು ಕಡೆಯಲ್ಲಿ, ಬೀಬಾಯಿಗೆ ಕೊಡಿ ಕೂಡ ಸಾಕಾಗ್ತಿಲ್ಲ. ಡ್ಯಾಮ್ ಗೈಸ್, ನಮ್ಮ ದೇವರ ಮನೆ ಮಾತ್ರ ಚಂಡಿ ಪುಂಡಿಯಲ್ಲಿ ಸೆಕ್ಸಿಯಾಗಿ ಕೂಡ ಇತ್ತು. ಬಾಯ್ಸ್, ಹೇಗಾಯ್ತು ದೇವರ ಮನೆ ಎಕ್ಸ್ಪೀರಿಯನ್ಸ್? ಸೂಪರ್. ನೋಡಿ, ನಮ್ಮ ಕೋಲ್ಕಡ್ಡಿಯಾಗೆ ಗಾಳಿ ಎಳೆಯುವುದೊಂದು ನಾರ್ಮಲ್ ವಿಷಯ, ಆದ್ರೆ ನಮ್ಮ ಆನೆ ಮರಿಗೆ ಕೂಡ ಗಾಳಿ ಎಳೆದಿತ್ತಂತೆ, ಅಷ್ಟು ಜೋರಾಗಿ ಗಾಳಿ ಬರ್ತಿತ್ತು. ಒಂದು ಇಂಟೀರಿಯರ್ ನಿಮಗೆ ನಾನು ಕೆಲವೊಂದು ಕ್ಲಿಪ್ಸ್ ಎಲ್ಲ ಹಾಕ್ತೇನೆ, ಚೆಕ್ಔಟ್ ಮಾಡಿ. ಕ್ರೇಜಿ ಬಂದಿದೆ ಮಾತ್ರ ಕ್ಲಿಪ್ಸ್ ಎಲ್ಲ. ಯಾರೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಲಿ, ಡೂ ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್, ಬಿಕಾಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಹಾಕ್ತೀನಿ, ಸ್ಟೋರಿಯಲ್ಲಿ ನೋಡಿ ಚೆಕ್ಔಟ್ ಮಾಡಿ. ದೇವರ ಮನೆಯಿಂದ ಹೊರಟು ಚಿಕ್ಕಮಗಳೂರಿನಲ್ಲಿ ಅಜ್ಜಿಯ ಕೈ ಊಟ ಮಾಡೋಣ ಅಂತ
ಬಿರಿಯಾನಿ ಕಟ್ಟೆ ಬಂದ್ವಿ. ಬಿರಿಯಾನಿ ತಿನ್ಕೊಂಡು ಇವಾಗ ರೆಸಾರ್ಟ್ ಹೋಗ್ತಿದ್ದೇವೆ. ಆ್ಯಂಡ್ ನಮ್ಮ ಬಾಯ್ಸ್ ಜೊತೆ ಬಿರಿಯಾನಿ ಹೇಗಿತ್ತು ಅಂತ ಕೇಳೋಣ ಬನ್ನಿ. ಫಸ್ಟ್ ನಮ್ಮ ಅನಿಕ ಬಾಯ್ ಇದ್ದಾರೆ. ಸ್ವಲ್ಪ ಹೈಪ್ ಪ್ರಕಾರ ಅಷ್ಟೇನು ಭಯಂಕರ ಇರಲಿಲ್ಲ. ಐ ವಾಸ್ ಲೈಕ್ ನಾನು ಹೈಪ್ ನೋಡಿ ಏನೋ ಇರುತ್ತಂತ ಅನ್ಕೊಂಡೆ. ನಮ್ಮ ಆನೆ ಮರಿ ಹತ್ರ ನಿಮ್ಗೆ ಹೇಗಾಯ್ತು? ನಿಮ್ಮ ಎಂತ ಚಂದ ಇಲ್ಲ ನಿಮ್ಗೆ ಹೇಗಿತ್ತು? ಇವಾಗ ಡೈರೆಕ್ಟ್ ನಮ್ಮ ರೆಸಾರ್ಟಿಗೆ ಹೋಗೋಣ. ಫೈನಲಿ ಡೋರ್ ಓಪನ್. ನಮಗೆ ಹೋಗೋಣ. ಲೆಟ್ಸ್ ಗೋ. ನಮ್ಮ ಡ್ರೈವರ್ ಕ್ರೇಜಿ ಇದೆ ಬ್ರೋ. ನೈಸ್ ರೆಸಾರ್ಟ್. ಮೊದಲು ಪೂಲ್ ನೋಡುವಾಗ ಒಂದೇ ನನ್ನ ತಲೆಯಲ್ಲಿ ಬರುದು, ನಮ್ಮ ಆನೆ ಮಾರಿ ಪೂಲಿಗೆ ಬಿದ್ದರೆ ಎಲ್ಲ ನೀರು ಹೊರಗೆ ಬರ್ಬೋದು. ನೋಡಿ, ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾಯಿ ಹೆದರುದು ನೋಡಿದ್ದೀರಾ? This is our stay for today and tomorrow ಮಾರ್ನಿಂಗ್ ತನಕ ಮಾತ್ರ. ಆ್ಯಂಡ್ ಒಳ್ಳೆಯುಂಟು, ಸ್ಟೇ ಒಳ್ಳೆಯದುಂಟು, ಆಗ್ಬೋದು. ಪರ್ ಹೆಡ್ 800 rupees ಪೇ ಮಾಡ್ತಿದ್ದೇವೆ ನಾವು. ಆ್ಯಂಡ್ ಕ್ಯಾಂಪ್ ಫೈರ್ ಇದ್ದರೆ 1800 ಆಗುತ್ತೆ ಹಾಗೆ ಸೀನ್ಸ್. ಆ್ಯಂಡ್ ನಮ್ಮ ನಿಗವ ಈಗ ಪ್ಯಾಂಟ್ ತೆಗಿತಾರೆ ನೋಡಿ. ಹೊರಗಿಂದ ಪೂಲ್ ಇದೆ. ಪೂಲ್ ನೆಕ್ಸ್ಟ್ ಡ್ರೆಸ್ ಚೇಂಜ್ ಮಾಡುವ. ಡ್ರೆಸ್ ಚೇಂಜ್ ಮಾಡಿ ಪೂಲಿಗೆ ಹೋಗೋಣ. ಪೂಲ್ನಲ್ಲಿ ನಾವೆಲ್ಲರೂ ಎಂಜಾಯ್ ಮಾಡಿದ ಮೇಲೆ ರೂಮ್ ಹೋಗಿ ಸ್ನಾನ ಮಾಡಿ ಬಾಯ್ಸ್ ಜೊತೆ ನೈಟ್ ಸ್ಟೇ ಅಂದರೆ ಸ್ವಲ್ಪ ಆದರೂ ಹುಚ್ಚು ಬೇಕೇ ಅಲ್ವಾ? ಹಾಗೆ ಏನು ಮಾಡಿದ್ವಿ ಅಂತ ನೀವೇನು ಮಾಡಿ. ಗುಡ್ ಮಾರ್ನಿಂಗ್ ಫ್ರಮ್ ಚಿಕ್ಕಮಗಳೂರು. ಸೊ ಇವತ್ತು ಇಲ್ಲಿಂದ ಹೊರಡ್ತಿದ್ದೇವೆ. ಆ್ಯಂಡ್ ಫಸ್ಟ್ ಸ್ಪಾಟ್ ಫಾಲ್ಸಿಗೆ ಹೋಗ್ತಿದ್ದೇವೆ ನಾವು. ಬನ್ನಿ, ಲೆಟ್ಸ್ ಗೋ. ರೆಸಾರ್ಟ್ ಚೆಕ್ಔಟ್ ಮಾಡಿದ ಮೇಲೆ ಎಲ್ರಿಗೂ ಹಸುವಾಗಲಿಕ್ಕೆ ಸ್ಟಾರ್ಟ್ ಆಯಿತು. ಬಿಕಾಸ್ ಇಟ್ ವಾಸ್ ಆಲ್ರೆಡಿ 10 AM. ಹಾಗೆ ಹೋಟೆಲ್ ಹುಡುಕ್ತಾ ಜಂಕ್ಷನ್ ತನಕ ಹೋದ್ವಿ. ಆ್ಯಂಡ್ ದೆನ್ ವಿ ಫೌಂಡ್ ಹೋಟೆಲ್ ಸಂಜಯ್. ಬ್ರೇಕ್ಫಾಸ್ಟ್ ಮಾಡಿ ಇವಾಗ ಹೊರಡ್ತಿದ್ದೇವೆ. ಮೊದಲ ಫಾಲ್ಸ್ ಹೆಸರು ಬಂದ್ಬಿಟ್ಟು ಯಾವುದು? ಕಲತೆಗಿರಿ ಅಂತೆ. ಸೊ ಕಲತೆಗಿರಿ ಫಾಲ್ಸ್ ಹೋಗೋಣ. ಆ್ಯಂಡ್ ಯಾರಿಗೆಲ್ಲ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡಲಿಕ್ಕಿದೆ, ಹೋಗಿ ಡೂ ಫಾಲೋ ಮಿ ಆನ್ ಇನ್ಸ್ಟಾಗ್ರಾಮ್ ಫಾರ್ ಮೋರ್ ಫ್ರಿಕಿಂಗ್ ಆ್ಯಂಡ್ ಕ್ರೇಜಿ ರೀಲ್ಸ್ ಆಗ್ತಾ ಇರ್ತೇನೆ ಅಲ್ಲಿ. ಸೊ ಡೂ ಫಾಲೋ ಮಿ ಆನ್ ಇನ್ಸ್ಟಾಗ್ರಾಮ್. ಸೊ ಲೆಟ್ಸ್ ಗೋ ಇವಾಗ ಫಾಲ್ಸಿಗೆ. ಬನ್ನಿ, ತೋರಿಸ್ತೀನಿ ಫಾಲ್ಸ್.
ರೋಡಲ್ಲಿ ಹೋಗ್ತಾ ನನ್ನ ಕಣ್ಣಿಗೆ ಗುಡ್ಡೆ ಮೇಲಿಂದ ಫಾಲ್ಸ್ ಬೀಳೋದು ನೋಡಿದೆ. ಆ್ಯಂಡ್ ಇಟ್ ವಾಸ್ ಬ್ಯೂಟಿಫುಲ್, ಅದ್ಭುತ. ಫಾಲ್ಸ್ ನೋಡ್ತಾ ನೇಚರ್ನ ಫೀಲ್ ಮಾಡ್ತಾ ಟೆಂಪಲ್ ರೀಚ್ ಆದ್ವಿ. ಸೊ ಫಾಲ್ಸ್ಗೆ ಮೊದಲು ಎಂಟ್ರ್ ಆಗುವಾಗ 50 ರೂಪೀಸ್ ಪೇ ಮಾಡಲಿಕ್ಕಿದೆ. ಕಲ್ಲತ್ತಗಿರಿ ಫಾಲ್ಸ್ ವಾಸ್ ಪಿಲಿಗ್ರಿಮ್ ಸೈಟ್. ಕಲ್ಲತ್ತಗಿರಿ ಫಾಲ್ಸ್ಗೆ ಅಗಸ್ತ್ಯ ಬಂದು ವಾಸ ಮಾಡ್ತಿದ್ರು ಫಾರ್ ಮೆನಿ ಮಂತ್ಸ್. ಈ ವೀರಭದ್ರ ಟೆಂಪಲ್ ವಿಚ್ ವಾಸ್ ಬಿಲ್ಟ್ ಡ್ಯೂರಿಂಗ್ ಎರಾ ಆಫ್ ವಿಜಯನಗರ ಆ್ಯಂಡ್ ದ ಟೆಂಪಲ್ ವಾಸ್ ಬ್ಯೂಟಿಫುಲ್. ಫಾಲ್ಸ್ ವಾಸ್ ಆಗ್ಬೋದು. ಸೈಡಲ್ಲಿ ಟೆಂಪಲ್ ಕೂಡ ಇತ್ತು, ಮುಂದಿನ ಟೆಂಪಲ್ ಇತ್ತು, ನೋಡಿದ್ರಲ್ಲ ಸಿನಿಮ್ಯಾಟಿಕ್ ಶಾರ್ಟ್ಸಲ್ಲಿ. ಜಾಸ್ತಿ ಏನು ಕೂಡ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ಆ್ಯಂಡ್ ವೀಕೆಂಡ್ ಬಂದಿದ್ದೇವಲ್ಲ ನಾವು, ಸಂಡೇ ಬಂದಿದ್ದೇವಲ್ಲ, ಹಾಗೆ ತುಂಬ ಜನ ಇದ್ದಾರೆ. ವೀಕಲ್ಲಿ ಬಂದರೆ ಅಷ್ಟೊಂದು ಜನ ಇರಲ್ಲ. ಆ್ಯಂಡ್ ನಮ್ಮ ಬಾಯ್ಸ್ ಮುಂದೆ ನಡ್ಕೊಂಡು ಹೋಗ್ತಿದ್ದಾರೆ ನೋಡಿ. ಇವರು ದೊಡ್ಡವರು ನಮ್ಮ ಮಿಡ್ಲಲ್ಲಿ. ಸರ್, ಒಂದೆರಡು ನಿಮ್ಮ ಅಭಿಪ್ರಾಯ ದೇವಸ್ಥಾನ ಬಗ್ಗೆ? ಅಲ್ಲ, ಅದು ಶೇಡ್ಸ್ ಹಾಕಿ ಹೇಳ್ಬೇಕಂತಿಲ್ಲ. ಬಿಸಿಲಲ್ಲಿ ಇದು ಮಳೆಗಾಲ. ಅದು ನೀನು ಹಾಕಿದ್ಯಲ್ಲ, ನೀನು ಹಾಗೆ ಕಾಣಿಸ್ತಿದ್ಯಾ? ಅಭಿಪ್ರಾಯ ಏನೋ ಒಂದು ಹಿಸ್ಟ್ರಿ ಇರಬೇಕು ಇಲ್ಲಿ. ಮುಂಚೆ ಯಾಕೆ ಫಾಲ್ಸ್ ಇದೆ, ಇಲ್ಲಿ ದೇವಸ್ಥಾನ ಯಾಕಿದೆ ಅಂತ. ಬಟ್ ಟೂರಿಸ್ಟ್ ಪ್ಲೇಸ್ ಅಲ್ಲ. ಸಾರಿ, ಅವ್ರ ಹತ್ರ ಕೇಳಿ, ಅವ್ರು ಹೇಳ್ತಾರೆ. ಇವರು ಇನ್ನೊಬ್ರು ಪಂಡಿತರು ಅವರು. ಸರ್ ಶೆಟ್ರೆ, ನಿಮ್ಮ ಅಭಿಪ್ರಾಯ? ಅದೇನಿಲ್ಲ, ಇದಕ್ಕಿಂತ ಕೊಡ್ಲಾಗ್ಬೋದು. ಫುಲ್ ಆಚೆ ಹೆಸರು ಇದೆ ಅಷ್ಟೇ. ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ನಮ್ಮ ನಿಗಾಬಾಯಿ ಸರ್ ಹೇಳಿ ಸರ್. ಕೆಮ್ಮಣ್ಗುಂಡಿ, ಆಮೇಲೆ ಪೃಥ್ವಿ. ಬೈದಿನ ಬಾಯಿಡಿ. ಸರ್ ಇವಾಗ ಕೆಮ್ಮಣ್ಗುಂಡಿ ಫಾಲ್ಸ್ ಹೋಗ್ತಿದ್ದೇವೆ. ಇಲ್ಲಿ ಏನು ಕೂಡ ರೀಲ್ಸ್ ಅಷ್ಟೊಂದು ಶೂಟ್ ಮಾಡಲಿಲ್ಲ, ಬಿಕಾಸ್ ತುಂಬ ಜನ ಕೂಡ ಇದ್ರು. ನಾನು ಹೇಳಿದ್ದಲ್ಲ, ವೀಕೆಂಡ್ ಅಲ್ಲ, ಸೊ ತುಂಬ ಜನರು ಬರ್ತಾ ಇರ್ತಾರೆ. ಇಲ್ಲ ಇದೊಂದು ಸುಳ್ಳು ಹೇಳ್ತಿದ್ದಾನೆ, ಅದು ಚೆನ್ನಾಗಿರ್ಲಿಲ್ಲ ಅಷ್ಟೇ, ಅದಕ್ಕೆ ಒಂದು ಇಲ್ಲ, ಚೆನ್ನಾಗುಂಟು. ಟೆಂಪಲ್ ಅಂದಮೇಲೆ ಯಾವ ಟೆಂಪಲ್ ಆದ್ರೂ ಕೂಡ ಚೆನ್ನಾಗಿರುತ್ತೆ. ಇದೆಲ್ಲ ಸ್ಕ್ಯಾಮ್. ಹೀಗೇನೆ ತರಲೆ ಮಾಡಿಕೊಂಡು ಒಬ್ಬೊಬ್ಬರ ಕಾಲನ್ನು ಎಳ್ಕೊಂಡು ನಮ್ಮ 2ನೇ ಡೆಸ್ಟಿನೇಷನ್ಗೆ ಹೊರಟ್ವಿ. ಆ್ಯಂಡ್ ದ ಡೆಸ್ಟಿನೇಷನ್ ಬಂದುಬಿಟ್ಟು ಕೆಮ್ಮಣ್ಗುಂಡಿ ವ್ಯೂ ಪಾಯಿಂಟ್. ಕೆಮ್ಮಣ್ಗುಂಡಿ ದಾರಿ ಹೇಗಿತ್ತಂದರೆ ನೀವೇ ನೋಡಿ. ನೋ ಕಮೆಂಟ್ಸ್, ನೋ ಎಕ್ಸ್ಪ್ಲನೇಷನ್, ಜಸ್ಟ್ ಫೀಲ್ ಅಷ್ಟೇ. ಬೇರೆ ಏನು ಕೂಡ ಹೇಳಲಿಕ್ಕೆ ಬರ್ತಿಲ್ಲ ನನಗೆ. ಏನಾದರೂ ಹೇಳಲಿಕ್ಕೆ ಬರ್ತಿದ್ಯಾ? ಎಂಜಾಯ್ ದ ವೈಬ್. ಹೊರೆ ಬಿಡಿಯು ಸ್ವರ್ಗ. ಇಲ್ಲಾಂದರೆ ಕೂಡ ಸ್ವರ್ಗ ಬಂದಾಗೆ ಫೀಲ್ ಆಗ್ತದೆ. ಇಲ್ಲಿ ಇಟ್ ಈಸ್ ಸ್ವರ್ಗ ಬಂದಾಗೆ ಅಲ್ಲ, ಇದೇ ಪ್ರೀತಿ. ಆ್ಯಂಡ್ ಎಂಜಾಯ್ ದ ಸಿನಿಮ್ಯಾಟಿಕ್ ಶಾರ್ಟ್ಸ್. ನನ್ನ ಮಾತು ಎಷ್ಟು ಕೇಳ್ತಿದ್ರೆ ನನಗೆ ಗೊತ್ತಿಲ್ಲ. ಇನ್ನು ರೇಡಿಂಗಲ್ಲಿ ಒಂದು ಸ್ವಲ್ಪ ಜಾಸ್ತಿ ಮಾಡೋದು. ಈಗ ಸರಿಯಾಗಿ ಕೇಳಿಸ್ತಿದೆ. ಸೈಡಲ್ಲಿ ಹೀಗೆ ಜೋರಾಗಿ ಗಾಳಿ ಬರುವಾಗ ಕೇಳಿಸಲ್ಲ ಏನು ಕೂಡ. ಆ್ಯಂಡ್ ಬಾಯ್ಸ್, ಹೇಗಾಯಿತು? ಆಸ್ ಆಲ್ವೇಸ್ ಇದೇ ಸ್ವರ್ಗ. ದ ವ್ಯೂ ವಾಸ್ ಡ್ಯಾಮ್ ಬ್ಯೂಟಿಫುಲ್ ಸ್ನೇಹಿತರೆ. ಏನು ಕೂಡ ಹೇಳಲಿಕ್ಕಿಲ್ಲ, ಅಷ್ಟು ಚೆನ್ನಾಗಿತ್ತು ವ್ಯೂ ಮಾತ್ರ. ಬಟ್ ನಮ್ಮ ಆನೆ ಮಾರಿ ಬರಲಿಲ್ಲ, ಬಿಕಾಸ್ ಅವರಿಗೆ ಒಂದು ಹೆದರಿಕೆ ಇತ್ತು. ಅವ್ರು ಬಂದರೆ ಗುಡ್ಡೆ ಏನಾದ್ರು ಬಿದ್ದರೆ ಏನಾದರೆ ಆಗುತ್ತೆ, ಮತ್ತು ಸುಮ್ಮನೆ ಬೇರೆಯವ್ರಿಗೆ ಪ್ರಾಬ್ಲಮ್ ಆಗೋದು ಬೇಡ ಅಂತ ಇವರು ಬರಲಿಲ್ಲ. ಇವರ ಮನಸ್ಸು ಒಳ್ಳೆಯದು, ಅದೊಂದು ನಾನು ಐ ವಿಲ್ ಅಪ್ರಿಷಿಯೇಟ್ ಇಟ್. ವ್ಯೂ ಪಾಯಿಂಟ್ ಹೋಗಿ ಬಂದ ಮೇಲೆ ಮನೆಗೆ ರಿಟರ್ನ್ ಪಯಣ ಸ್ಟಾರ್ಟ್ ಮಾಡಿದ್ವಿ. ಸೊ ವ್ಯೂ ಪಾಯಿಂಟ್ ಹೋಗಿ ಬಂದಾಗ ಇಟ್ ವಾಸ್
12 or 1 o'clock ಆಗಿತ್ತು. ಹಾಗೆ ಎಲ್ಲರಿಗೂ ಕೂಡ ಹಸಿವಾಗಿತ್ತು. ಮನೆಗೆ ಹೋಗ್ತಾ ಹೋಟೆಲ್ ನೋಡೋಣ ಅಂತ ನಮ್ಮ ಪಯಣ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ದೆನ್ ರೋಡ್ ಬದಿಯಲ್ಲಿ ಒಂದು ಬ್ಯೂಟಿಫುಲ್ ಆದ ಹೋಟೆಲ್ ಸಿಕ್ತು. ಅದರ ಹೆಸರು ಹೋಟೆಲ್ ಹನಿ ಡ್ಯೂಸ್. ಕಣ್ಮುಂದೆ 3 ಬೇಬಿ ಎಲಿಫೆಂಟ್ಸ್. ಕ್ರೇಜ್ ಅಲ್ವಾ GS? ಫೈನಲಿ ಊಟ ಮಾಡಿ ಇವಾಗ ನಮ್ದು ಮ್ಯಾಂಗ್ಳೂರ್ ಹೊರಡ್ತಿದ್ದೇವೆ. ಸೊ ನಮ್ಮ ಬಾಯ್ಸ್ ಜೊತೆ ಒಂದು ಒಪಿನಿಯನ್ ಕೇಳೋಣ. ಫುಡ್ ಹೇಗಿತ್ತಂತ ಹೇಳಿ ಒಬ್ರೊಬ್ರು. ಫುಡ್ ವಾಸ್ ಟೂ ಗುಡ್ ಬ್ರೋ. ನಾವು ಲಾಸ್ಟ್ 2 days ತಿಂದಿದ್ದ ಫುಡ್ಗಿಂತ ವಿ ಫೌಂಡ್ ಅ ರಿಯಲಿ ಗುಡ್ ಪ್ಲೇಸ್. ಸೊ ಗುಡ್ ಫುಡ್ ತಿಂದು ಮನೆಗೆ ಪಯಣ ನಮ್ಮದು. ಆ್ಯಕ್ಚುಲಿ ಅದು ಏನಂದರೆ ನಮಗೆ ಮ್ಯಾಂಗ್ಳೂರ್ ಫುಡ್ ತಿಂದು ಸೆಟ್ ಆಗಿರುತ್ತಲ್ವಾ. ಸೊ ಬೇರೆ ಪ್ಲೇಸ್ ಹೋದಾಗ ಒಂದು ಸ್ವಲ್ಪ ಟೇಸ್ಟ್ ಎಲ್ಲ ಚೇಂಜ್ ಆಗಿರುತ್ತೆ. ಬಿಕಾಸ್ ಅವರದ್ದು ಮಸಾಲ ಆಗಲಿ ಎಲ್ಲ ವಾಟರ್ ಆಗಲಿ ಡಿಫ್ರೆಂಟ್ ಆಗಿರುತ್ತೆ ಹಾಗೆ. ಆ್ಯಂಡ್ ನಮ್ಮ ಪೀಬೈಗೆ ಹೇಗಾಯಿತು? ಅವರು ಒಂದು ಸ್ವಲ್ಪ ಕನ್ನಡದಲ್ಲಿ ಮಾತಾಡಲ್ಲ, ನಂಗೆ ಗೊತ್ತಿಲ್ಲ ಯಾಕಂತ. ಅವರ ತಂದು ಕೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಆ್ಯಂಡ್ ನಮ್ಮ ಕೋಲ್ಗಡ್ಡಿ ನೀವು ಹೇಳಿ. ಸೂಪರ್ ಆಗಿತ್ತು. ಮಲ್ನಾಡ್ ಚಿಕನ್ ಸುಕ್ಕ ಸೂಪರ್ ಆಗಿತ್ತು. ಸೊ ಈ ರೆಸಾರ್ಟ್ ಅಂತ ಸಾರಿ ಈ ಹೋಟೆಲ್ ರೆಕಮೆಂಡ್ ಮಾಡ್ತೇನೆ. ಒಳ್ಳೆದಿದೆ ಫುಡ್. ಊಟ ಮುಗಿಸ್ಕೊಂಡು ನಮ್ಮ ಪಯಣ ಶುರುವಾಯಿತು ಟುವರ್ಡ್ಸ್ ಮನೆ. ಬಟ್ ನಮ್ಮೆಲ್ಲರ ಮುಖದಲ್ಲಿ ಒಂದು ಖುಷಿ ಇತ್ತು. ಬಿಕಾಸ್ ವಿ ಕ್ರಿಯೇಟೆಡ್ ಅ ಬ್ಯೂಟಿಫುಲ್ ಆದ ಮೆಮೊರೀಸ್. ಪ್ಯಾಂಟ್ ಶರ್ಟ್ ಕೆಸರು, ಕೈಯಲ್ಲಿ ಒಂದು ಸ್ವಲ್ಪ ಹಣ ಖಾಲಿ, ಆದರೂ ಈ ಮೆಮೊರೀಸ್ ಯಾವತ್ತೂ ಸಾಯಲ್ಲ. ಫೈನಲಿ ನಮ್ಮ ಊರಿಗೆ ನಾವು ಬಂದಿದ್ದೇವೆ. ಮ್ಯಾಂಗ್ಳೂರಲ್ಲಿ ಹೋಗ್ತಿದ್ದೇವೆ ಇವಾಗ. MCF ಹತ್ರ ಹೋಗ್ತಿದ್ದೇವೆ. ಆ್ಯಂಡ್ ನಮ್ಮ ಬಾಯ್ಸ್ ಜೊತೆ ಎಲ್ಲ ಕೇಳೋಣ. ಇವರು ನಮ್ಮ ಚಿಕ್ಕಮಗಳೂರು ರೈಡ್ ಹೇಗೆ ಆಯ್ತು ಅಂತ ಹೇಳಿ ಬಾಯ್ಸ್. ಸೂಪರ್ ಆಗಿದೆ. ಏನು ತೊಂದರೆ ಇಲ್ಲದೆ ಹೋಗಿ ಬಂದಿದ್ದೇವೆ. ಭಾರಿ ಖುಷಿ ಆಯಿತು. ಸೇಫ್ ಜರ್ನಿ ಆಯಿತು. ವೀಕೆಂಡ್ ಕೂಡ ಚಿಲ್ ಆಯಿತು. ಅವನು ಕಾಣಿಸ್ತಿಲ್ಲ. ಲೈಟ್ ಆಗಿದ ಇಂಗ್ಲಿಷ್ ಬರ್ಬೋದು. ಹಾ ಹೇಳಿ ಸರ್. ಅವರಿಗೆ ರೆಸ್ಪೆಕ್ಟ್ ಕೊಟ್ಟರೆ ಮಾತ್ರ ಅಂತ ಮಾತಾಡೋದಿಲ್ಲ, ಇವ್ರಿಗೆ ಮಾತಾಡೋದಿಲ್ಲ ಅಂತ. ನಿಮ್ಗೆ ಕೇಳಬೇಕು, ಮುಚ್ಕೊಂಡು ನಿಮ್ಮ ಕೆಲಸ ನೋಡಿ. ನಮ್ಮ ಪೀಬೈ ಹತ್ರ ಕೇಳೋಣ. ಹೇಗೆ ಆಯ್ತು ನಿಮ್ಗೆ? ಸೂಪರ್ ಆಯ್ತಂತೆ. ಅವರಿಗೆ ಬಿ ಒಂದು ಬರ್ಲಿಕ್ಕೆ ಇನ್ನು ನೆಕ್ಸ್ಟ್ ಯಾವಾಗ ಗ್ರೂಪ್ ರೈಡ್ ಅಂತ ಗೊತ್ತಿಲ್ಲ, ನೋಡ್ಬೇಕು ನಮ್ಮ ಬಾಯ್ಸ್ ಜೊತೆ. ಯಾರು ಎಂಡ್ ತನಕ ನೋಡ್ತಾ ಬಂದಿದ್ದಾರೆ. ಸೊ ಈ ಟೈಮ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಎಡಿಟ್ ಮಾಡಿದ್ದೇನೆ. ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ಕಮೆಂಟ್ ಅಲ್ಲಿ ಹೇಳಿ ಹೇಗೆ ಆಗಿದೆ ಅಂತ ಎಡಿಟ್. ನಂಬರ್ ಹಾಕಿ. And do follow me on Instagram for more freaking and crazy updates. WhatsApp ಚಾನಲ್ ಕೂಡ ಫಾಲೋ ಮಾಡಿ, ಅಲ್ಲಿ ಕೂಡ ರೆಗ್ಯುಲರ್ ಆಗಿ ಅಪ್ಡೇಟ್ಸ್ ಆಗ್ತಾ ಇರ್ತೇನೆ ಎಲ್ಲ. ಸೊ ಯು ಕ್ಯಾನ್ ಫಾಲೋ ಮಿ ಆನ್ ವಾಟ್ಸಪ್ ಟು. ಹಾಗೆ ಹೇಳ್ತಾ ಇವತ್ತಿನ ವ್ಲಾಗ್ ಅನ್ನು ನಾನು ಮಾಡ್ತಿದ್ದೇನೆ. ಸೊ ನಾವು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಟಿಲ್ ದೆನ್ ಬಿ ಸೇಫ್ ಅಂಡ್ that's it guys. Let me take you back to a time when love was as precious as diamonds, where if you search you would find it. ಇನ್ ಕೇಸ್ ಇನ್ಸ್ಟಾದಲ್ಲಿ ವಾಟ್ಸಪ್ ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ನಮ್ಮ ಹೆಸರು ಹುಡುಕಿ ಹೋಗೋ. ಇನ್ಸ್ಟಾದಲ್ಲಿ ವಾಟ್ಸಪ್ ಅಲ್ಲಿ ಸಿಕ್ಕಿಲ್ಲ ಅಂದ್ರೆ KPT ಜಂಕ್ಷನ್ ಅಲ್ಲಿ ಸಿಗ್ತಾರೆ. ಇದೆಲ್ಲ ಸ್ಕ್ಯಾಮ್